ಭಾರತದ ಕಳಶ, ಸಮಾನತೆಯ ಹರಿಕಾರ ಅಂಬೇಡ್ಕರ್ ಎಂದೆಂದಿಗೂ ಅಜರಾಮರ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು. ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ ಇವತ್ತಿಗೆ ನಮ್ಮೆಲ್ಲರನ್ನ ಅಗಲಿ 66 ವರ್ಷ. ಬಾಬಾ ಸಾಹೇಬರ ಪರಿಕಲ್ಪನೆ ಮನುಷ್ಯತ್ವಕ್ಕೆ ಒತ್ತಿದ ಮುದ್ರೆ ಇವತ್ತು ಜೀವಂತವಾಗಿದೆಯಾ? ಭಾರತ ಇತಿಹಾಸದ ಮಹಾನ್ ಚಿಂತಕ, ಸಂವಿಧಾನ ಶಿಲ್ಪಿ, ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನ ಇವತ್ತು ದೇಶದ ಉದ್ದಗಲಕ್ಕೂ ಆಚರಿಸುತ್ತಿದ್ದೇವೆ. ಇದು ಕೇವಲ ಸ್ಮರಣೀಯ ದಿನ ಮಾತ್ರ ಅಲ್ಲ, ಇದು ಆತ್ಮಚಿಂತನೆ ಮಾಡುವ, ಅವರ ಕನಸುಗಳನ್ನು ಮತ್ತೆ ನೆನಪಿಸಿಕೊಳ್ಳುವ, ನಮ್ಮ ಕರ್ತವ್ಯಗಳನ್ನು ಮರುಪರಿಶೀಲಿಸುವ ಒಂದು ಸುಸಂದರ್ಭ ಅಂದರೆ ತಪ್ಪಾಗುವುದಿಲ್ಲ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು. ಅಂದು ಡಿಸೆಂಬರ್ 6, 1956 ಬೆಳಗ್ಗೆ ಸುಮಾರು 6:30 ಸುಮಾರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ನಿ ಸವಿತಾ ಅಂಬೇಡ್ಕರ್ ಎಂದಿನಂತೆ ಎದ್ದು ಹಾಸಿಗೆಯನ್ನು ನೋಡಿದಾಗ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲು ಕುಶನ್ ಮೇಲೆ ವಿಶ್ರಾಂತಿ ಪಡೆಯುವುದನ್ನು ಕಂಡರು. ಅವರು ನಿಧನರಾಗಿದ್ದಾರೆ ಅಂತ ಅವರಿಗೆ ಶೀಘ್ರದಲ್ಲೇ ಅರಿವಾಯಿತು. ಕೂಡಲೇ ಅಂಬೇಡ್ಕರ್ ಅವರ ಸಹಾಯಕ ನಾನಕ್ ಚಂದ್ ರಟ್ಟುಗೆ ವಿಷಯ ತಿಳಿಸಿದ ಅಂಬೇಡ್ಕರ್ ಅವರ ಪತ್ನಿ ಸಹಾಯಕನನ್ನ ಮನೆಗೆ ಕರೆಸಿಕೊಂಡ್ರು. ಬಾಬಾ ಸಾಹೇಬರ ಪ್ರೀತಿಯ ಸಹಾಯಕ ಬಂದ ಕ್ಷಣವೇ ಅಂಬೇಡ್ಕರ್ ಬಾಬಾ ಸಾಹೇಬರು ಇಹಲೋಕ ತ್ಯಜಿಸಿದ್ದಾರೆ ಅಂತ ಸೋಫಾದಲ್ಲಿ ಅಳುತ್ತಾ ಕುಳಿತು ಬಿಟ್ರು. ಈ ಸುದ್ದಿ ಕೇಳಿದ ಸಹಾಯಕನಿಗೆ ತನ್ನ ಪ್ರೀತಿಯ ಯಜಮಾನ ಇನ್ನಿಲ್ವಲ್ಲ ಎಂಬ ಕೊರಗು ಶುರುವಾಯಿತು. ನಂತರ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಆಘಾತಕಾರಿ ಸುದ್ದಿಯನ್ನ ತಿಳಿಸಲಾಯಿತು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು. ಅವರ ಅನೇಕ ಅಭಿಮಾನಿಗಳು, ಲೆಫ್ಟಿನೆಂಟ್ಗಳು ಮತ್ತು ಅನುಯಾಯಿಗಳು ರಸ್ತೆಯುದ್ದಕ್ಕೂ ಜಮಾಯಿಸಿದ್ರು. ಶೀಘ್ರದಲ್ಲೇ ಅವರ ನಿವಾಸದ ಹೊರಗೆ ಆ ಮಹಾನ್ ವ್ಯಕ್ತಿಯ ಕೊನೆಯ ನೋಟವನ್ನ ಪಡೆಯಲು ಶೋಕತಪ್ತರ ಗುಂಪು ಜಮಾವಣೆಗೊಂಡಿತು. ಸಂವಿಧಾನ ಶಿಲ್ಪಿ, ಭಾರತದ ಮೊದಲ ಕಾನೂನು ಮಂತ್ರಿ ಅಂಬೇಡ್ಕರ್ ಅವರನ್ನ ದೆಹಲಿಯಲ್ಲೇ ಸಮಾಧಿ ಮಾಡಲು ಅನುಮತಿ ಸಿಗದ ಕಾರಣ ಬಾಂಬೆ ಸಹಚರರಿಗೆ ಸಿದ್ಧಾರ್ಥ ಕಾಲೇಜಿನ ಮೂಲಕ ಮಾಹಿತಿ ನೀಡಲಾಯಿತು. ನಂತರ ಆ ರಾತ್ರಿ ಪಾರ್ಥಿವ ಶರೀರವನ್ನ ಬಾಂಬೆಗೆ ವಿಮಾನದಲ್ಲಿ ತರಲಾಯಿತು. ಪಾರ್ಥಿವ ಶರೀರವನ್ನ ಮುಂಬೈನ ದಾದರ್ ಚೌಪಟ್ಟಿಯಲ್ಲಿ ದಹನ ಮಾಡಲಾಯಿತು. ಅಂಬೇಡ್ಕರ್ ಅವರು ಭಾರತೀಯ ಸಮಾಜಕ್ಕೆ ಬಿಟ್ಟ ಅಮೂಲ್ಯ ಕೊಡುಗೆ ಕೇವಲ ಸಂವಿಧಾನ ಬರೆಯುವುದಲ್ಲ, ಅವರು ಒಬ್ಬ ಚಳುವಳಿ, ಒಂದು ಚಿಂತನೆ, ಒಂದು ಧೈರ್ಯ, ಹೋರಾಟಕ್ಕೆ ಒಂದು ಹೆಸರು. ಜಾತಿ ಮನುಷ್ಯನ ಮೌಲ್ಯವನ್ನ ತೀರ್ಮಾನಿಸಬಾರದು ಎಂಬ ಮುಖ್ಯ ಧ್ಯೇಯ ಅವರದ್ದಾಗಿತ್ತು. ಶಿಕ್ಷಣವೇ ಸಮಾನತೆಯ ಬಾಗಿಲು, ಸ್ವತಂತ್ರ, ಸಮಾನ, ನ್ಯಾಯಯುತ ಸಮಾಜವೇ ನಿಜವಾದ ಪ್ರಗತಿ ಎಂಬ ತತ್ವ ಸಿದ್ಧಾಂತವನ್ನ ಸಾರಿದ ಶಿಕ್ಷಣ ಭೀಷ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ಮುಖ್ಯವಾಗಿ ಅಂಬೇಡ್ಕರ್ ಅವರು ಬಯಸಿದ ಭಾರತವನ್ನ ನಾವು ನಿರ್ಮಿಸಿದ್ದೇವೋ ಎಂಬ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಹೌದು, ಇವತ್ತಿನ ಕಾಲಘಟ್ಟಕ್ಕೆ, ಬದಲಾಗುತ್ತಿರುವ ವಿದ್ಯಮಾನಕ್ಕೆ ಅನುಸಾರವಾಗಿ ಜಾತಿ, ಭೇದ, ಅಸಮಾನತೆ, ಅಂಧಶ್ರದ್ಧೆ, ಮಹಿಳೆಯರ ಮೇಲೆ ಅನ್ಯಾಯ, ಈ ಎಲ್ಲವುಗಳ ನಡುವೆ ನಾವು ಅವರ ಸಂದೇಶವನ್ನ ಮತ್ತೆ ಜಾಗೃತಿಗೊಳಿಸಬೇಕಾಗಿದೆ. ಬಿ ಎಜುಕೇಟೆಡ್, ಬಿ ಆರ್ಗನೈಸ್ಡ್, ಬಿ ಎಜುಟೇಟೆಡ್ ಎಂಬ ಬಾಬಾ ಸಾಹೇಬರ ಘೋಷಣೆ ಕೇವಲ ಘೋಷಣೆಯಲ್ಲ, ಇದು ಸಮಾಜವನ್ನ ಎಬ್ಬಿಸುವ ಅಲಾರಾಂ ಘಂಟೆ. ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಯ ಭಾರತ ಸರ್ವರಿಗೂ ಸಮಾನ ನ್ಯಾಯ, ಸಮಾನ ಅವಕಾಶ ಮತ್ತು ಮಾನವೀಯತೆ ತುಂಬಿದ ಸಮಾಜ. ಅದು ನಮ್ಮ ಕೈಯಲ್ಲಿ, ನಮ್ಮ ನಡೆನುಡಿಯಲ್ಲಿ, ನಮ್ಮ ಕಾರ್ಯದಲ್ಲಿ ನಿರ್ಮಾಣವಾಗಬೇಕು. ಶಿಕ್ಷಣ ಪಡೆದುಕೊಳ್ಳಿ, ಸಂಘಟಿತರಾಗಿ, ಹೋರಾಡಿ. ಸರಳವಾಗಿ ಈ 3 ಮಾತುಗಳು ಭಾರತದಲ್ಲಿ ಯುಗಾಂತಕಾರಿ ಬದಲಾವಣೆ ತಂದವು. ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಯಕನಿಗೂ ಸಮಾನ ಹಕ್ಕು, ಸಮಾನ ಅವಕಾಶ ನೀಡೋದು ಅವರ ಕನಸು. ಆ ಕನಸಿನತ್ತ ಎಲ್ಲರೂ ಹೆಜ್ಜೆ ಹಾಕುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಜವಾಬ್ದಾರಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.